ನನ್ನ ಗೆಲ್ಲಿಸ್ಬೇಕಾದ್ರೆ ಗಂಗಾಧರವರು ಹೆಡ್ ಮಾಸ್ಟ್ರು. ಆ ಹೆಡ್ ಮಾಸ್ಟ್ರದ್ದು ಒಂದು ಕಂಪ್ನಿ, ಆ ಕಂಪ್ನಿಗಳು ಅವರಿಗೆ ಪಾಪ ಅವ್ರ ಪಾತ್ರ ಇನ್ನೂ ಬಂದಿಲ್ಲ. ಆದರೂ ನಾವು ಅರ್ಜೆಂಟಾಗಿ ಹೋಗ್ಬೇಕಾಗಿ ಬರೋದ್ರಿಂದ ಅವ್ರಿಗೆ ಈ ಮೂಲಕ ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾ ಇದ್ದೀವಿ. ಜೈ ಹಿಂದ್. ಚೌಡಪ್ಪನವರು ಅವರು ಒಂದು ಈಗ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವ್ರಿಗೂ ಸಹ ಸಂಘದ ಪರವಾಗಿ ಧನ್ಯವಾದಗಳು. ಹಂಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಬೇಕು. ಕಿರಣ ಎಲ್ಲಿದೆಯಾ? ಈ ನಾಟಕದ ಪರವಾಗಿ ಮಂಜುನಾಥ್ ಪೇಂಟ್ ಅವರು 50,000 ರೂಪಾಯಿಯನ್ನು ದೇಣಿಗೆಯಾಗಿ ಕೊಟ್ಟಿರುತ್ತಾರೆ. ಬೈರಣ್ಣ ಈ ನಾಟಕಕ್ಕೆ 10,000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ರಾಮಕೃಷ್ಣ ಶ್ರೀದೇವಿಯವರು ಅವರು ಸಹ 5,000 ರೂಗಳನ್ನು ಕೊಟ್ಟಿರುತ್ತಾರೆ. ವೆಂಕಟೇಶ್ ಹೊಸೂರ್ ಅವರು ಸಹ 10,000 ರೂಗಳನ್ನು ಕೊಟ್ಟಿರುತ್ತಾರೆ. ನೋಡು ನಾನು ನೋಡಿಲ್ಲ. ಹನುಮಂತೇಗೌಡರು ಓಬಳಾಪುರ ಅವರು ಸಹ 5,000 ರೂಗಳನ್ನು ಕೊಟ್ಟಿರುತ್ತಾರೆ. ಬೈರೇಗೌಡರು ಹಾಲು ಉತ್ಪಾದಕ ಸಹಕಾರ ಸಂಘ ನೆಲಮಂಗಲ ಅವರು ಸಹ 5,000 ರೂಗಳನ್ನು ಕೊಟ್ಟಿರುತ್ತಾರೆ. ಸತೀಶ್ ಸಾಹೇಬ್ರವರು ಮಣ್ಣೆ ಅವರು ಸಹ 5,000 ರೂಗಳನ್ನು ಕೊಟ್ಟಿರುತ್ತಾರೆ. ಶುಕ್ರವಾರ ರಾತ್ರಿ 8:30ಕ್ಕೆ ದೇವರಾಜ ಸರ್ಕಲ್ ತ್ಯಾಮಗೊಂಡ್ಲು ಇಲ್ಲಿ ಕೊಡಗೇಳ್ಳಿಯವರ ಒಂದು ಹೆಸರಂತ ಸೀನರಿಯಲ್ಲಿ 3.5 ವಜ್ರಗಳು ಅಥವಾ ನಾರದ ವಿಲಾಸ ಎಂಬ ಸುಂದರ ಒಂದು ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. 1/5/2026 ಶುಕ್ರವಾರ ರಾತ್ರಿ 8:30ಕ್ಕೆ ತ್ಯಾಮಗೊಂಡ್ಲುವಿನಲ್ಲಿ. ದಯಮಾಡಿ ಹೆಚ್ಚಿನ ಕಲಾವಿದರು ಹೋಗಿ ಅವರನ್ನು ಸಹಕರಿಸಬೇಕು ಅಂತ ಧನ್ಯವಾದಗಳು. ರವಿಕುಮಾರ್ ಅವರು ಭಾರತೀಪುರ ನಮ್ಮ BMS ಸಹೋದರರು ಸಹ ಈ ಒಂದು ನಾಟಕಕ್ಕೆ 2,000 ರೂಪಾಯಿ ನೀಡುತ್ತಿದ್ದಾರೆ. ಅವರು ಸಹ ಕಲಾವಿದರ ಸಂಘದ ಪರವಾಗಿ ಧನ್ಯವಾದಗಳು. ರವಿಕುಮಾರ್ ಅವರು ನಾಳೆ ಸೋಮವಾರ ರಾತ್ರಿ ಈ ಒಂದು ಭಾರತೀಪುರ ಗ್ರಾಮದಲ್ಲಿ ಶನೇಶ್ವರ ಒಂದು ಜಯಂತಿಯ ಒಂದು ಅಂಗವಾಗಿ ನಲ್ಲತಂಗ ಅಥವಾ ಶನಿ ಪ್ರಭಾವ ಎಂಬ ಸುಂದರ ಒಂದು ಭಕ್ತಿ ಪ್ರಧಾನವುಳ್ಳ ನಾಟಕವನ್ನು ಅಭಿನಯಿಸ್ತಾ ಇದೆ ಭಾರತೀಪುರ ಗ್ರಾಮದಲ್ಲಿ. ಹನುಮಂತರಾಯಪ್ಪ ಮುಂದಿಗ್ನಳ್ಳಿ ಅವರು ಸಹ 1,000 ರೂಪಾಯಿ ನೀಡಿದ್ದಾರೆ. ಅವರು ಸಹ ಧನ್ಯವಾದಗಳು. ದರ್ಶನವಾಣಿ ತೋರೆಯ ದೇವಾ
ಅಜ್ಞಾತವಾಸ 1 ವರ್ಷ ಅಜ್ಞಾತವಾಸವನ್ನು ನಿರ್ವಿಘ್ನವಾಗಿ ಮುಗಿಸಿದೆವು. ಆದರೂ ಪರಮಾತ್ಮನಿಗೆ ನಮ್ಮ ಮೇಲೆ ದಯೆ ಬಾರದೇ ಹೋಯಿತೆ. ಇರಲಿ, ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯಲು ದ್ವಾರಕೆಗೆ ಹೋಗಿ ಆತನ ಕೃಪಾಶೀರ್ವಾದವನ್ನು ಪಡೆದು ಬರುವೆನು. ಎಂದು ಕುರು ಪಾಂಡವರ ಭೀಕರ ಸಂಗ್ರಾಮ ಇದ್ದ ಹೋದಂತೆ
ಈ ಯುದ್ಧದಲ್ಲಿ ಈ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನು ಇಡೀ ಜಗತ್ತಿಗೆ ತೋರಿಸಲು ಸಾಕ್ಷಿಯಾಗಿರುವುದು ಮುಂದಿನ ಮಹಾಯುದ್ಧ. ಛಲ ತೊಟ್ಟು ಮಾಡುವೆ ಯುದ್ಧ, ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಈ ಯುದ್ಧದಲ್ಲಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು ಅರ್ಜುನನು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿದ್ದರು. ಆ ಅರ್ಜುನನು ದ್ವಾರಕೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಾನು ಶ್ರೀಕೃಷ್ಣನ ಬಳಿಗೆ ಹೋಗಿ ಆತನ ಸಹಿತ ಯಾದವ ಸೈನ್ಯದ ಸಹಾಯವನ್ನು ಪಡೆಯುವೆನು.
ಪರಮಾತ್ಮನು ತನ್ನ ಆತ್ಮರಕ್ಷಣೆಯನ್ನು ಎಷ್ಟು ಜಾಗರೂಕನಾಗಿ ಕಲ್ಪಿಸಿಕೊಂಡಿರುವನು. ಅನುಗಾಲವು ಆದಿಪುರುಷನ ಸಾನ್ನಿಧ್ಯದಲ್ಲಿರುವ ನಾವುಗಳಲ್ಲವೇ ಸುಕೃತಶಾಲಿಗಳು. ಇರಲಿ, ಪರಮಾತ್ಮನು ಎಚ್ಚರಗೊಳ್ಳುವ ತನಕ ಈ ಪೀಠದಲ್ಲಿಯೇ ಕುಳಿತುಕೊಳ್ಳುವುದು. ಭವ್ಯ ಭವನದ ಶೃಂಗಾರ ವೈಭವ ಹೊರ ಸಂಪತ್ತಿನಿಂದ ಕೂಡಿ ಕಂಗೊಳಿಸುತ್ತಿದೆಯಲ್ಲ ಮಾಧವನ ಅರಮನೆ. ಮಾಧವನ ಅರಮನೆಯು ಮನಕ್ಕೆ ಮೋದಗೊಳಿಸುವುದು. ಮಾಧವನ ಅರಮನೆಯು ಮನಕ್ಕೆ ಮೋದಗೊಳಿಸುವುದು. ಭವನದ ಶೃಂಗಾರ ವೈಭವ, ನವರತ್ನ ಖಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವವು. ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡಾಕ್ಷಣ ಎನ್ನ ಮನವು ಮೋಡಗಳು ಕರಗಿ ಮಳೆಗರದಂತೆ ಎನ್ನ ಆತ್ಮದಲ್ಲಿ ಭಾಸವಾಗುತ್ತಿರುವುದಲ್ಲ. ಏನೀ ಶಯನಾಗಾರದಲ್ಲಿ ತೂಗಾಡುತ್ತಿರುವ ತಳಿರು ತೋರಣಗಳು ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ನನ್ನನ್ನೇ ಸ್ವಾಗತಿಸುತ್ತಿರುವವು. ಏನೀ ಶಿಲಾ ಬಾಲಕಿಯರ ಭಾವಭಂಗಿಗಳ ಮಧುರ ಮಿಲನ, ಶಿಲಾ ಬಾಲಕಿಯರ ಭಾವಭಂಗಿ ತೋರಿ ಓರ ನೋಟವ ಬೀರಿ ಸೊಪ್ತ ಶರೀರವನ್ನೇ ಬಡಿಯಿಸುವಂತ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟ
ಹಳ್ಳಿಯಂತೆ ಬಳುಕುತ್ತಿರುವ ನಡುವು, ನಕ್ಷತ್ರಗಳಂತೆ ಪಳಪಳನೆ ಹೊಳೆಯುತ್ತಿರುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಅಬ್ಬಾ, ಈ ಸುಂದರ ಶಿಲಾ ಬಾಲಕಿಯನ್ನು ನೋಡುತ್ತಿದ್ದರೆ ನಾನೇ ಒಂದು ಬಾರಿ ಬಿಗಿದಪ್ಪಲೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಭಲೆ ಭಲೆ ನರ್ತಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಭಲೆ ಭಲೆ ನರ್ತಕಿಯರೇ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗ ಧೀರ ಪ್ರಚಂಡ ಕೌರವ, ರಣರಂಗ ಧೀರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸುಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ 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 ಗುರುನಂದನ. ಗೌರವೇಶ್ವರ ಸುಯೋಧನ, ಇದೇನಾಶ್ಚರ್ಯ, ಎಲ್ಲವೂ ಕನಸಿನಂತೆ ಕಾಣುತ್ತಿರುವುದಲ್ಲ. ಓಹೋ, ಮರೆತಿದ್ದೆನು, ಈ ಎಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಸೇನಾಗಾರವೊಂದು ಕಂಡು ಬರಗಾಗುವನಲ್ಲ, ಈ ಛಲದಂಕಮಲ್ಲ. ಇವನಾರು ಇವನಾರು ಸಸಾಗರ ಪೃಥ್ವಿಯನ್ನೇ ಏಕಕಾಲದಲ್ಲಿ ಶಾಸನ ಮಾಡಬಲ್ಲ ವಸುಂಧರೆ ಕುವರ, ಗಾಂಧಾರಿ ದೇವಿಯ ಗರ್ಭಸಂಜಾತ, ಶತ್ರುಧ್ವಂಸ ದುರೀಣ, ಹಸ್ತಿನಾವತಿಯ ಮಣಿಮುಕುಟ, ಚಂದ್ರಕುಲ ಚಕ್ರೇಶ್ವರನಾದ ನನ್ನ ಭವನಕ್ಕಿಂತಲೂ
ಸಾಮಾನ್ಯ ಗೋಪಾಲಕನಾದ ನಿನ್ನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ? ಅದೆಂದಿಗೂ ಸಾಧ್ಯವಿಲ್ಲ. ಅಂತೂ ನನ್ನ ಸೋದರ ಮಾವ ಶಕುನಿಯ ಮಾತಿಗೆ ನಿರ್ಬಂಧಿತನಾಗಿ ದಾಯಾದಿಗಳ ಕಣ್ತಪ್ಪಿಸಿ ಬಹುರಹಸ್ಯವಾಗಿ ಬಂದು ದ್ವಾರಕೆಯನ್ನು ಸೇರಿದ್ದಾಯಿತು. ಏನು ನನ್ನ ಭಾಗ್ಯೋದಯವು ಹೇಗಿರುವುದೋ ನೋಡಿಯೇ ಬಿಡುತ್ತೇನೆ. ಯಾರದು? ಓಹೋ, ಕೃಷ್ಣನ ಪರಮ ಭಕ್ತ ಸಾತ್ಯಕಿ. ಸಾತ್ಯಕಿ, ಎಲ್ಲಿ ನಿಮ್ಮ ಕೃಷ್ಣ? ರಾಜ, ಶ್ರೀಕೃಷ್ಣ ಪರಮಾತ್ಮನು ಯೋಗ ನಿದ್ರೆಯಲ್ಲಿರುವನು. ಏನು, ಕೃಷ್ಣನು ಇನ್ನು ಯೋಗ ನಿದ್ರೆಯಲ್ಲಿರುವನೇ? ನನಗೂ ಹಾಗೆ ತೋರುತ್ತಿರುವುದು ದುರ್ಯೋಧನ. ವಸಂತ ಕುಸುಮಾಗ್ರಣಿತ ಕುಸುಮದರ ಸುಗಂಧ ಸುಪರಿಮಳ ಕಂಪಿನಿಂದ ಕಂಗೊಳಿಸುತ್ತಿರುವ ಈ ಚತುರ್ದಶ ಭುವನದಲ್ಲಿಯೇ ಅಖಂಡ ಕೀರ್ತಿಯನ್ನು ಗಳಿಸಿರುವ ದ್ವಾರಕಾ ನಗರದ ಅರಸು ನಂದಗೋಪಾಲನು ಹಗಲು ನಿದ್ರೆಯಲ್ಲಿ. ಈತನು ಹಗಲು ನಿದ್ರೆಯಲ್ಲಿ ಮಗ್ನನಾಗಬೇಕಾದರೆ ಇದಕ್ಕಾವುದೋ ಒಂದು ರಹಸ್ಯವಾದ ಕಾರಣವಿರಲೇಬೇಕು. ಇರಲಿ. ಕೃಷ್ಣ, ಮುಕುಂದ, ಮಾಧವ. ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯ ಕೋಶಾದಿ ಸಕಲೇಶ್ವರ್ಯವನ್ನು ತನ್ನಣ್ಣನಾದ ಬಲಭದ್ರ ದೇವನಿಗೊಪ್ಪಿಸಿ ಈತನು ಮಾತ್ರ ಸುಖತಲ್ಪದಲ್ಲಿ ಲೀನನಾಗಿರುವನು. ನಾನು ಬಂಧು ಬಾಂಧವರ ಕಣ್ತಿಪ್ಪಿಸಿ ಬಹುರಹಸ್ಯವಾಗಿ ಇಲ್ಲಿಗೆ ಬಂದರು ಈತನು ನಿದ್ರೆ ಇನ್ನೂ ಮುಗಿದಿಲ್ಲವೇ? ನನಗೂ ಹಾಗೆ ತೋರುತ್ತಿರುವುದು ದುರ್ಯೋಧನ. ಈ ಭದ್ರಾಸನದಲ್ಲಿ ಕುಳಿತುಕೋ, ಇನ್ನೇನು ಸ್ವಾಮಿಯು ಎಚ್ಚರಗೊಳ್ಳುವನು. ಸಾತ್ಯಕಿ, ನಿನ್ನಲ್ಲಿ ಒಂದು ಮಾತು. ಅದೇನು ಕುರುರಾಜ? ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ತಿಳಿಯುತ್ತೆ? ಇದಕ್ಕೆ ನಾವೀಗ ಉತ್ತರ ಕೊಡಲು ಸಾಧ್ಯವಿಲ್ಲ ಮಹಾರಾಜ. ಏಕೆ? ಏಕೆಂದರೆ ನಾವುಗಳು ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕನು. ಆತನು ಎಲ್ಲಿರುವನೋ ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಇಡೀ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತಲ್ಲವೇ? ಸೇರಿದಂತೆ ಸಂದೇಹವೇಕೆ? ಕುಳಿತುಕೋ ಸಾರ್ವಭೌಮ. ಕ್ಷತ್ರಿಯ ಕುಲ ಲಲಾಮನು, ಆರ್ತ ಜನ ಪರಿಪಾಲಕನೂ ಆಗಿ ವೈಭವ ವಿಖ್ಯಾತಿಗಳಿಂದ ಕೂಡಿ ಇಡೀ ಭಾರತ ಖಂಡವನ್ನೇ ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ಭೂಪಾಲಕನಾದ ನಾನು ಕೇವಲ ಗೋಪಾಲಕನ ಪತತನದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ನಿರಂತರ
ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ಆಲಸ್ಯ ಪ್ರವೃತ್ತಿಯ ಫಲ, ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯ್ತು ಸಾತ್ಯಕಿ? ನನಗದನ್ನು ಹೇಳಲು ಬಾಯಿ ಬರುತ್ತಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನ ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲದಿಂದ ಈ ದಿನ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವದ ಫಲ. ಅದಕ್ಕೆ ನಾವುಗಳು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಬಂಧುಗಳಲ್ಲವೇ? ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರೊಳಗೂಡಿ ಪಾಂಚಾಲಿಯ ಸಮೇತ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಿದರಾಯಿತು. ಅರ್ಜುನ, ನನ್ನನ್ನು ನೋಡಿ ನಿನಗಿಷ್ಟೊಂದು ಅಪಮಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ಇಲ್ಲಿಗೆ ಬಂದಿರುವೆನು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನೋ ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲಗಳು ಅವರವರಿಗೆ ಲಭಿಸುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಎಂತಹ ಸಮಯದಲ್ಲಿ 4 ಕಡೆ ತಿರುಗಿದರೆ ತಾನೇ ಹಲವು ರಾಜರ ಸಹಾಯ ಸಹಕಾರ ನಮಗೆ ದೊರಕುವುದು. ಸುಯೋಧನ, ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಥದಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದಲೇ ಹೊರತು ಮತ್ಯಾವ ತುಚ್ಛಾಸೆಯಿಂದಲ್ಲ. ಏನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ಇವನ ಮುಖಕ್ಕೆ ಅರಮನೆಯೊಂದು ಬೇರೆ ಕೇಡು. ರತ್ನ ಖಚಿತವಾದ ರಾಜಮುಕುಟವನ್ನು ಧರಿಸಬೇಕೆಂಬ ತುಚ್ಛಾಕಾಂಕ್ಷೆಯು ಇವನನ್ನು ಅಲ್ಲಿಂದ ಇಲ್ಲಿಯವರೆಗೂ ಸೆಳೆ ತಂದಿರಬೇಕು. ಋತ ದಣಿದು ಬಂದಿರುವ ಪಾರ್ಥನ ಚತುರತೆಯನ್ನು ನೋಡಿಯೇ ಬಿಡುತ್ತೇನೆ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಮೃತ್ಯುವನ್ನು ಅರಿಸಿ ಅಮೃತವನ್ನು ಕೊಡು. ಅಂಧಕಾರದಿಂದ ಬೆಳಕಿನತ್ತ ಕರೆದುಕೊಂಡು ಹೋಗು. 7 ಚಕ್ರಪಾಣಿ, 3 ಲೋಕದ ಮಂಗಳಸೂತ್ರವೂ ನಿನ್ನಲ್ಲಿ ಸೇರಿದೆ. ಪರಮಾತ್ಮ, ದೀನದಯಾಳು
ಆಯಿತು. ಕುಶಲವೇ? ಛೇ, ಈ ಚರಣದಡಿಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವಗಳಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ತಮ್ಮ ಪಾದ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಅದು ಅಲ್ಲದೆ ತಮ್ಮ ಆಶೀರ್ವಾದ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದಿರುವೆವು. ವಾಸುದೇವ! ಯಾರು? ಈಶ್ವರ! ಓಹೋ ಭಾವ, ಯಾವಾಗ ಬಂದಿರಿ? ಎಲ್ಲರೂ ಕುಶಲವೇ? ನೀವು ಬರುವುದನ್ನು ಮುಂಚಿತವಾಗಿ ತಿಳಿಸಿದ್ದರೆ ಈ ದ್ವಾರಕಾ ನಗರದ ರಾಜಬೀದಿಗಳನ್ನು ಸಿಂಗರಿಸಿ ನಿಮ್ಮನ್ನು ಬಹುವಿಧವಾದ ಮೆರವಣಿಗೆಯಿಂದ ಸ್ವಾಗತಿಸುತ್ತಿದ್ದವು. ಚಂದ್ರಕುಲ ಚಕ್ರೇಶ್ವರ ಸಾರ್ವಭೌಮರಾದ ನೀವು ನನ್ನ ಸಮಯವನ್ನು ಕಾಯುವಂತಾಯಿತಲ್ಲ. ಚೆಚೆ, ಎಂತಹ ಅಕಾರ್ಯವಾಯಿತು. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದೆ ಸುಮ್ಮನಿದ್ದ ನೀನು ಈ ನಿನ್ನ ಪ್ರಾಣ ಮಿತ್ರ ಪಾರ್ಥನು ಬಂದಾಕ್ಷಣ ಎದ್ದು ಕುಳಿತು ನಿನ್ನ ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಏಹೇ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ಅದಿರಲಿ. ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಮಾಧವ ವಿಶ್ವಕೋಟಿಯ ದಾನವ ಧ್ವಂಸದ ನಂತರ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಈ ನಿನ್ನ ಸುದರ್ಶನ ಚಕ್ರಕ್ಕೊಂದು ಸದಾವಕಾಶ. ಭಾರ್ಗವ ಕಾಡ್ಗಿಚ್ಚಿನಂತೆ ಗುರು ಪಾಂಡವರ ಭೀಕರ ಸಂಗ್ರಾಮ ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರು. ಏನು, ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಹೌದು ಭಾವ, ಇದರಲ್ಲಿ ನನ್ನದೊಂದು ಸಲಹೆ. ಏನದು ನಿನ್ನ ಸಲಹೆ? ಬಲ್ಲೆಯ ಇಹಲೋಕ ರಾಜರ ಮರ್ಮ. ಭಾವ, ಕೃಷ್ಣ, ಬಲ್ಲೆಯ ಇಹಲೋಕ ರಾಜರ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಇರಲಿಲ್ಲದ ಮಾನವನ ಆಸೆಯೇ ನಿರಾಸೆ. ಕೃಷ್ಣ, ಭರತ ಕಂಡ ಪ್ರಳಯದಿಂದ ಅಭಯಾರಿಗೋ ಸಂತಾಪ ದುರಿತ ದೇಹವ ವಿಹತ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಅಭಯಾರಿಗೋ. ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ. ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ತಗುಂದ. ಆ
ಆದ್ದರಿಂದ ಕೇವಲ ನೆಲದಾಸೆಗಾಗಿ ಸಹೋದರರಾದ ನೀವುಗಳೇ ಒಡೆದಾಡಿ ಮಡಿಯುವುದರಿಂದ ಯಾವ ಲಾಭವೂ ಇಲ್ಲ. ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ಈ ಚಕ್ರವರ್ತಿಗುಂಟು. ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಪರಮಾತ್ಮ. ಕೇಳಿದ್ಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನೂ ಸಹ ಈ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಿರುವೆಯಾ? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೇ ಸಹಾಯ ಮಾಡಬೇಕು. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸಮಾನ ಬಂದು ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ನಿನ್ನ ಧರ್ಮವನ್ನು ನೀನು ಪಾಲಿಸಿದಂತಾಗುವುದು. ಯೋಚಿಸು. ಭಾವ, ನೀವು ಮೊದಲು ಬಂದಿರೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ತಡವೇಕೆ? ಆದರೆ ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಎಲ ಕಪಟಿ, ಅರ್ಜುನನು ನಿನಗಿಂತಲೂ ಚಿಕ್ಕವನು ಇರಬಹುದು. ಆತನಿಗೆ ಮೊದಲು ಬೇಕಾದನ್ನು ಕೇಳುವ ಅಧಿಕಾರ ಆತನಿಗಿದೆ. ನಿಮಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೋರ್ವನೇ ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಎದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ತಥಾಸ್ತು. ನಿರಸ್ತ್ರನು ನಿರಾಯುಧನೂ ಆದ ಈತನಿಗೇನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮರ ಸಹಿತ ನಿನ್ನ ಒಂದು ಅಕ್ಷೇಣಿ ಸೈನ್ಯವೇ ನನಗಿರಲಿ. ಭಲೆ ಭಲೆ ಕೌರವೇಶ್ವರ, ನಿನ್ನ ಶೌರ್ಯಕ್ಕೆ ತಕ್ಕಂತೆ ನೀನು ಕೋರಿದೆ. ನಿನ್ನ ಅಪೇಕ್ಷೆಯಂತೆ ಸೈನ್ಯಕ್ಕೆ ಆಜ್ಞಾಪಿಸುವನು. ನಡೆ. ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಲಿರೇ. ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ರತ್ನಪೋ ಹರಿಸಿ ಮೃತ್ಯುತಾಂಡವ ಪ್ರಚಂಡ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋ ಆಯುಧಗಳಂ ಧರಿಸದಿರೇ. ಹೇಳಿ ಪಾಂಡವರ ಅದೆಂತು ಪಾಲಿಕೆಯೋ ನೋಡುವೆ ನಿನಪಂಡ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗದೆಷ್ಟು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೇಗಿರುವಾಗ ನಾನು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಸಾಧ್ಯವಿಲ್ಲ. ಈಗ ನಾವೇ ಬೇರೆಯಾದೆವು. ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಆಯುಧಗಳನ್ನಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಬಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಎಚ್ಚರ.
ಭಾವ, ಆಡಿದ ಮಾತಿಗೆ ತಪ್ಪುವುದುಂಟೆ. ಅದರಲ್ಲಿಯೂ ನಿನ್ನ ವಿಚಾರದಲ್ಲಿ ನಾನು ಸದಾ ಜಾಗರೂಕನಾಗಿರುವೆನು. ಒಳಸಂಚು ಫಲಿಸಿದೆಂದು ಹಿಗ್ಗಬೇಡವೋ ಗೋಪಾಲ, ಮುಂದೆ ಸಂಧಿಸೋಣ ಸಮರ ಭೂಮಿಯಲ್ಲಿ. ಆಗ ತಿಳಿವೆ ಈ ನಿನ್ನ ಬಡ ಪಾಂಡವರ 7 ಅಕ್ಷವೇಣಿ ಸೈನ್ಯದ ಬಲಾಬಲವನ್ನು. ಅದು ಮುಂದೆ ತಾನೇ ತಿಳಿಯುವುದು ಸುಯೋಧನ. ಈಗ ನಡೆ. ಕೃಷ್ಣ. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಳು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ಶ್ರೀ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಪರಮಾತ್ಮ, ದೇವಕಿ